ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 5ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕಲಿಕಾ ಫಲ 8 ಮತ್ತು 9 ಅಳತೆಗಳು ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನೋಡಿ, ಅಳತೆಗಳು ಮೆಜರ್ಮೆಂಟ್ಸ್. ಕಲಿಕಾ ಫಲ 8 ಉದ್ದ, ತೂಕ, ಗಾತ್ರ ಮತ್ತು ಸಮಯಕ್ಕೆ ಸಂಬಂಧಿಸಿದ ವಿವಿಧ ಅಳತೆ ಮಾನಗಳ ಸಂಬಂಧ ಕಲ್ಪಿಸುವರು ಮತ್ತು ದೊಡ್ಡ ಮಾನಗಳನ್ನು ಚಿಕ್ಕ ಮಾನಗಳಾಗಿ, ಚಿಕ್ಕ ಮಾನಗಳನ್ನು ದೊಡ್ಡ ಮಾನಗಳಾಗಿ ಪರಿವರ್ತಿಸುವರು. ನೋಡಿ, ಚಟುವಟಿಕೆ 4.8.1 ನಿನ್ನನ್ನು ಒಳಗೊಂಡಂತೆ ನಿನ್ನ ತರಗತಿಯಲ್ಲಿನ 6 ವಿದ್ಯಾರ್ಥಿಗಳ ಎತ್ತರವನ್ನು ಅಳೆದು ಈ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ. ನೋಡಿ, ಸಹಪಾಠಿಗಳ ಹೆಸರು 1 ಮೀಟರ್ಗಿಂತ ಹೆಚ್ಚು, 1 ಮೀಟರ್ಗಿಂತ ಕಡಿಮೆ. ನೋಡಿ, 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಮೊದಲು ಇದನ್ನು ಅರ್ಥ ಮಾಡ್ಕೋಬೇಕು, ಆವಾಗ ನಿಮಗೆ ಬರೆಯೋಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಫಸ್ಟ್ನೇದು ಆಲಿಯಾ. ಇವಳ ಎತ್ತರ 72.3 ಸೆಂಟಿಮೀಟರ್, 1 ಮೀಟರ್ಗಿಂತ ಕಡಿಮೆ ಇದೆ. ಇನ್ನು ದೀಪಾ 112.9 ಸೆಂಟಿಮೀಟರ್, 1 ಮೀಟರ್ಗಿಂತ ಹೆಚ್ಚು. ಇನ್ನು ಗಾಯತ್ರಿ 83.1 ಸೆಂಟಿಮೀಟರ್, 1 ಮೀಟರ್ಗಿಂತ ಕಡಿಮೆ. ನಿರಂಜನ್ 120.0 ಸೆಂಟಿಮೀಟರ್, ಇದು 1 ಮೀಟರ್ಗಿಂತ ಹೆಚ್ಚು, ಯಾಕಂದರೆ 100 ಸೆಂಟಿಮೀಟರ್ಗಿಂತ ಹೆಚ್ಚಾಗಿದೆ, ಆದ್ದರಿಂದ 1 ಮೀಟರ್ಗಿಂತ ಹೆಚ್ಚು. ನೋಡಿ, ಪ್ರತೀಕ್ಷಾ ಇವಳ ಎತ್ತರ 95.2 ಸೆಂಟಿಮೀಟರ್, ಅಂದರೆ ಇದು 100ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಇವಳ ಎತ್ತರ 1 ಮೀಟರ್ಗಿಂತ ಕಡಿಮೆ ಇದೆ. ನೆಕ್ಸ್ಟ್ ರಾಹುಲನ ಎತ್ತರ 116.1 ಸೆಂಟಿಮೀಟರ್, 1 ಮೀಟರ್ಗಿಂತ ಹೆಚ್ಚು. ಈ ರೀತಿ ನಿಮ್ಮ ಫ್ರೆಂಡ್ಸ್ನ ಹೆಸರನ್ನು ಬರೆದು ಅವರ ಎತ್ತರವನ್ನು ಬರಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.2 ಇಲ್ಲಿ ನೀಡಿರುವ ವಸ್ತುಗಳ ಉದ್ದವನ್ನು ಅಳತೆ ಪಟ್ಟಿಯಿಂದ ಅಳೆದು ಈ ಕೆಳಗಿನ ಕೋಷ್ಟಕ ತುಂಬಿರಿ. ನೋಡಿ, ಇಲ್ಲಿ ಕೆಲವು ವಸ್ತುಗಳನ್ನು ನೀವು ಸ್ಕೇಲ್ ಮುಖಾಂತರ ಅಳೆದು ಆ ವಸ್ತುವಿನ ಹೆಸರು ಮತ್ತು ಸೆಂಟಿಮೀಟರ್ಗಳು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಇಲ್ಲಿ ಬರೀಬೇಕು. ನೋಡಿ, ಬ್ಯಾಟ್ ಎಷ್ಟಿದೆ 6 ಸೆಂಟಿಮೀಟರ್, ಕಾಪಿ ಪುಸ್ತಕ 3.5 ಸೆಂಟಿಮೀಟರ್, ಬೆಂಡೆಕಾಯಿ 3 ಸೆಂಟಿಮೀಟರ್, ಸೋರೆಕಾಯಿ 3.5 ಸೆಂಟಿಮೀಟರ್, ಟೆನ್ನಿಸ್ ಬ್ಯಾಟ್ 3.1 ಸೆಂಟಿಮೀಟರ್, ರಾಕೆಟ್ 3.7 ಸೆಂಟಿಮೀಟರ್, ನುಗ್ಗೆಕಾಯಿ 1.5 ಸೆಂಟಿಮೀಟರ್, ನುಗ್ಗೆಕಾಯಿ 4.5 ಸೆಂಟಿಮೀಟರ್, ಹಾಗಲಕಾಯಿ 2.5 ಸೆಂಟಿಮೀಟರ್, ನೀರಿನ ಬಾಟಲ್ 4.5 ಸೆಂಟಿಮೀಟರ್, ಪೆನ್ಸಿಲ್ 2.9 ಸೆಂಟಿಮೀಟರ್. ಈ ರೀತಿ ಬರಿಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನೀಡಿರುವ ಚಟುವಟಿಕೆ 4.8.3 ಇಲ್ಲಿ ನೀಡಿರುವ ಉದ್ದದ ಅಳತೆ ಹೊಂದುವಂತೆ ಅಳತೆ ಪಟ್ಟಿ ಸಹಾಯದಿಂದ ಒಂದು ರೇಖೆ ಎಳೆಯಿರಿ. ನೋಡಿ, 2 ಸೆಂಟಿಮೀಟರ್ ಇದೆ. ನೀವು ಸ್ಕೇಲನ್ನು ತಗೊಂಡು ಸ್ಕೇಲ್ ಮುಖಾಂತರ 2 ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಹೊಡೆದು ಅದ್ರ ಮೇಲೆ 2 ಸೆಂಟಿಮೀಟರ್ ಅಂತ ಬರಿಬೇಕು. ಅದೇ ರೀತಿ 4 ಸೆಂಟಿಮೀಟರ್ ಕೂಡ ಅದೇ ರೀತಿ ಮಾಡಬೇಕು. 9 ಸೆಂಟಿಮೀಟರ್ ಸ್ಕೇಲ್ ಮುಖಾಂತರ 9 ಸೆಂಟಿಮೀಟರ್ ಉದ್ದವನ್ನು ಇಟ್ಕೊಂಡು ಗೆರೆ ಎಳೆದು 9 ಸೆಂಟಿಮೀಟರ್ ಅಂತ ಬರಿಬೇಕು. ಇನ್ನು 10 ಸೆಂಟಿಮೀಟರ್ ಕೂಡ ಅದೇ ರೀತಿ, ಈ ರೀತಿ ಗೆರೆ 10 ಸೆಂಟಿಮೀಟರ್ ನೀವು ಸ್ಕೇಲ್ ಮುಖಾಂತರ ಎಳೆದು ಗೆರೆಯನ್ನು ಹೊಡಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.4 ಈ ಕೆಳಗಿನವುಗಳನ್ನು ಯಾವ ಅಳತೆ ಮಾನದಲ್ಲಿ ಅಳೆಯುತ್ತಾರೆ ಅದಕ್ಕೆ ರೈಟ್ ಮಾಡಿ. ನೋಡಿ, ಅಳೆಯಬೇಕಾದದ್ದು ಸೆಂಟಿಮೀಟರ್ಗಳಲ್ಲಿ, ಮೀಟರ್ಗಳಲ್ಲಿ. ನೋಡಿ, ಆಟದ ಮೈದಾನದ ಉದ್ದ. ನೋಡಿ, ಆಟದ ಮೈದಾನ ತುಂಬ ದೊಡ್ಡದಿರೋದ್ರಿಂದ
ಅದನ್ನು ಸೆಂಟಿಮೀಟರ್ ಅಂದರೆ ಸ್ಕೇಲ್ ಮುಖಾಂತರ ಅಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಅದನ್ನು ಎದ್ರ ಮುಖಾಂತರ ಅಳಿಬೇಕಪ್ಪ ಅಂದ್ರೆ ಮೀಟರ್ಗಳಲ್ಲಿ ಅದನ್ನು ಅಳಿಬೇಕು. ಇನ್ನು ಮೊಬೈಲ್ ಉದ್ದ ಚಿಕ್ಕದಿರುತ್ತೆ, ಅದನ್ನು ಸೆಂಟಿಮೀಟರ್ಗಳಲ್ಲಿ ಅಳಿಬೋದು. ಹಾಗಾಗಿ ಇಲ್ಲಿ ರೈಟ್ ಹಾಕಬೇಕು. ನೆಕ್ಸ್ಟ್ ನೋಡಿ, ಪೆನ್ಸಿಲ್ನ ಉದ್ದ. ಪೆನ್ಸಿಲ್ ಕೂಡ ಸಣ್ಣದೇ ಇರುತ್ತೆ, ಅದನ್ನು ನಾವು ಸೆಂಟಿಮೀಟರ್ಗಳಲ್ಲೇ ಅಳಿಬೇಕು, ಮೀಟರ್ಗಳಲ್ಲಿ ಅಳೆಯಲಾಗಲ್ಲ. ಹಾಗಾಗಿ ಇಲ್ಲಿ ರೈಟ್ ಹಾಕಬೇಕು. ಇನ್ನು ಟೂತ್ ಬ್ರಷ್ನು ಕೂಡ ನಾವು ಸೆಂಟಿಮೀಟರ್ಗಳಲ್ಲೇ ಅಳಿಬೇಕು. ತರಗತಿಯ ಉದ್ದ. ತರಗತಿ ದೊಡ್ಡದಿರೋದರಿಂದ ಕೋಣೆ, ಅದನ್ನು ಮೀಟರ್ಗಳಲ್ಲಿ ಅಳೆಯಲಾಗುತ್ತೆ. ಇನ್ನು ಶಾಲಾ ಕಾಂಪೌಂಡ್ನ ಉದ್ದ, ಇದು ಕೂಡ ಮೀಟರ್ಗಳಲ್ಲಿ ಅಳಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.5 ಮೀಟರ್ಗೆ ಪರಿವರ್ತಿಸಿ. ನೋಡಿ, 8 ಕಿಲೋಮೀಟರ್. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರುತ್ತೆ ಅಂದರೆ 1000 ಮೀಟರ್. ಇದನ್ನು ತಿಳ್ಕೊಬೇಕು. ಅಂದಾಗ ನಿಮ್ಗೆ ಇದನ್ನು ಈಸಿಯಾಗಿ ಬರ್ಕೊಳ್ಳೋಕೆ ಸಹಾಯವಾಗುತ್ತೆ. ನೋಡಿ, 8 ಕಿಲೋಮೀಟರ್ ಅಂದರೆ 1 ಕಿಲೋಮೀಟ್ರಿಗೆ 1000 ಮೀಟರ್ ಆಯಿತು. ಹಾಗಂದರೆ 8 ಕಿಲೋಮೀಟರ್ಗೆ 8000 ಮೀಟರ್, 6 ಕಿಲೋಮೀಟರ್ಗೆ 6000 ಮೀಟರ್, 9 ಕಿಲೋಮೀಟರ್ಗೆ 9000 ಮೀಟರ್, 15 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ 15000 ಮೀಟರ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.6 ನಿಮ್ಮ ಸ್ನೇಹಿತರ ತೂಕವನ್ನು ನಿಮ್ಮ ಶಾಲೆಯಲ್ಲಿರುವ ತೂಕದ ಯಂತ್ರದ ಸಹಾಯದಿಂದ ತೂಕ ಮಾಡಿ ಅವರ ತೂಕವನ್ನು ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ. ನೋಡಿ, ಉದಾಹರಣೆಗೆ ಕ್ರಮ ಸಂಖ್ಯೆ 1, ಸ್ನೇಹಿತನ ಹೆಸರು ರವಿ. ಎಷ್ಟು ಕೆ ಜಿ ಇದಾನಪ್ಪ ಅಂದ್ರೆ 21 kg. ನೋಡಿ, 1 ನೀವು ಬರಿಬೇಕು, ನಿಮ್ಮ ಫ್ರೆಂಡ್ಸ್ನ ತೂಕ ಮಾಡಿ ಅವರ ವೇಟ್ನ ಇಲ್ಲಿ ಬರಿಬೇಕು. ಅವರ ಹೆಸರು ಕಲ್ಯಾಣಿಯ ತೂಕ 28, ನಯನ 27, ರಕ್ಷಿತಾ 15, ಚೇತನ್ 35, ರಾಮು 42, ರೋಹಿಣಿ 33, ವಿದ್ಯಾ 29, ಶ್ರೇಯಸ್ 31, ಸುಪ್ರೀತ್ 50. ಅದೇ ಥರ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಫ್ರೆಂಡ್ಸ್ನ ಹೆಸರನ್ನು ಬರಿಬೇಕು, ಅವರ ತೂಕ ಎಷ್ಟಿದೆ ಅಂತ ಇದರಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.7 ಈ ಕೆಳಗಿನವುಗಳ ತೂಕವನ್ನು ಯಾವ ಅಳತೆ ಮಾನದಲ್ಲಿ ಅಳೆಯುತ್ತಾರೆ ಅದಕ್ಕೆ ಸರಿ ಮಾಡಿ. ರೈಟ್ ಅಂತ ಮಾರ್ಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಅಳೆಯಬೇಕಾದದ್ದು ಕಿಲೋಗ್ರಾಮ್ಗಳಲ್ಲಿ, ಗ್ರಾಮ್ಗಳಲ್ಲಿ. ನೋಡಿ, ಸಿಮೆಂಟ್ ಚೀಲ ಇದು ದೊಡ್ಡದಿರುತ್ತೆ, ಹಾಗಾಗಿ ಗ್ರಾಮ್ಗಳಲ್ಲಿ ಇದನ್ನು ಅಳೆಯೋಕ್ಕಾಗಲ್ಲ. ಹಾಗಂದ್ರೆ ಎರಡರಲ್ಲಿ ಅಳಿಬೇಕು, ಕೆ ಜಿಗಳಲ್ಲಿ ಅಳಿಬೇಕು, ಕಿಲೋಗ್ರಾಮ್ಗಳಲ್ಲಿ ಅಳಿಬೇಕು. ನೆಕ್ಸ್ಟ್ ನೋಡಿ, ಕೈ ಚೀಲ ಚಿಕ್ಕದಿರೋದ್ರಿಂದ ಇದನ್ನು ಗ್ರಾಮ್ನಲ್ಲಿ ಅಳಿಬೋದು. ನೆಕ್ಸ್ಟ್ ನೋಡಿ, ಏಲಕ್ಕಿ ಇದನ್ನು ಕೂಡ ಗ್ರಾಮ್ನಲ್ಲಿ ಅಳಿಬೋದು. ಸಾಸಿವೆ ಇವು ಕೂಡ ಗ್ರಾಮ್ಗಳಲ್ಲಿ ಅಳಿಬೋದು. ಅಕ್ಕಿ ಚೀಲ ದೊಡ್ಡದಿರುತ್ತೆ, ಹಾಗಾಗಿ ಇದನ್ನು ಕೆ ಜಿ ಗಟ್ಟಲೆ ಅಳಿಬೇಕು. ನೋಡಿ, ಚಕ್ರ ಮಗ್ಗು ಇದನ್ನು ಕೂಡ ಗ್ರಾಮ್ಗಳಲ್ಲಿ ಅಳೆಯುತ್ತಾರೆ. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.8 ಈ ಕೆಳಗಿನ ತಕ್ಕಡಿಯನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ನೋಡಿ, ತಕ್ಕಡಿ 1 kg 500 ಗ್ರಾಮ್ 500 ಗ್ರಾಮ್. 1 kg = 500 ಗ್ರಾಮ್ ಪ್ಲಸ್ 500 ಗ್ರಾಮ್ = 500 ಎಷ್ಟು 1000 ಗ್ರಾಮ್. ನೆಕ್ಸ್ಟ್ ನೋಡಿ, 1 kg = 500 ಗ್ರಾಮ್ ಪ್ಲಸ್ ನಾವಿಲ್ಲಿ ಏನು ಕೊಟ್ಟಿದ್ದಾರೆ ಎಕ್ಸಾಂಪಲ್, ಅವರು ಇಲ್ಲಿ 500 ಗ್ರಾಮ್ ಅಂತ ಅವರೇ ಬರೆದು ಕೊಟ್ಟಿದ್ದಾರೆ. ನಾವು ಎಷ್ಟು ಗ್ರಾಮ್ ಇದೆ ಅಂತ ಲೆಕ್ಕ ಮಾಡಿ ಹೇಳಬೇಕು. ಅದೇ ರೀತಿ ಇಲ್ಲಿ ನೋಡಿ, 1 kg ಈ ಕಡೆ ಗ್ರಾಮ್ಗಳ ಕೊಟ್ಟಿದ್ದಾರೆ, ನಾವು ಅದನ್ನು ಈ ರೀತಿ ಬರ್ಕೋಬೇಕು. ನೋಡಿ, 500 ಗ್ರಾಮ್ ಪ್ಲಸ್ 200 ಗ್ರಾಮ್ ಪ್ಲಸ್ 200 ಗ್ರಾಮ್ ಪ್ಲಸ್
50 ಗ್ರಾಮ್ ಪ್ಲಸ್ 50 ಗ್ರಾಮ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 500 200 700 700 200 900 900 50 9,100 9,100 ಒಂದು 50 1000 ಗ್ರಾಮ್. 1 kg ಅಂದರೆ 1000 ಗ್ರಾಮ್. ನೆಕ್ಸ್ಟ್ ನೋಡಿ, 1 kg ಈಸ್ ಈಕ್ವಲ್ ಟು 500 ಗ್ರಾಮ್ ಪ್ಲಸ್ 250 ಗ್ರಾಮ್ ಪ್ಲಸ್ 250 ಗ್ರಾಮ್ ಈಸ್ ಈಕ್ವಲ್ ಟು 1000 ಗ್ರಾಮ್. ಇದರಲ್ಲಿ ನೀವು ಏನು ತಿಳ್ಕೊಬೇಕಪ್ಪ ಅಂದರೆ 1 kg ಅಂದರೆ ಎಷ್ಟು ಗ್ರಾಮ್ಗಳಿರುತ್ತೆ, ಒಂದು 1000 ಗ್ರಾಮ್ಗಳಿರುತ್ತೆ ಎಂಬುದನ್ನು ತಿಳ್ಕೊಬೇಕು. ನೆಕ್ಸ್ಟ್ ನೋಡಿ, 1 kg ಈಸ್ ಈಕ್ವಲ್ ಟು 250 ಗ್ರಾಮ್ ಪ್ಲಸ್ 250 ಗ್ರಾಮ್ ಪ್ಲಸ್ 250 ಗ್ರಾಮ್ ಪ್ಲಸ್ 250 ಗ್ರಾಮ್. 250 250 250 250 ಇದನ್ನು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 1000 ಗ್ರಾಮ್. ನೆಕ್ಸ್ಟ್ ನೋಡಿ, 1 kg ಈಸ್ ಈಕ್ವಲ್ ಟು 500 ಗ್ರಾಮ್ ಪ್ಲಸ್ 200 ಪ್ಲಸ್ 200 ಗ್ರಾಮ್ ಪ್ಲಸ್ 200 ಈಸ್ ಈಕ್ವಲ್ ಟು 1000 ಗ್ರಾಮ್. ನೆಕ್ಸ್ಟ್ ನೋಡಿ, 1 kg ಈಸ್ ಈಕ್ವಲ್ ಟು 200 ಗ್ರಾಮ್ ಪ್ಲಸ್ 200 ಗ್ರಾಮ್ ಪ್ಲಸ್ 200 ಗ್ರಾಮ್ ಪ್ಲಸ್ 200 ಗ್ರಾಮ್ ಪ್ಲಸ್ 200 ಒಟ್ಟಾರೆಯಾಗಿ ಕೂಡಿಸ್ಬೇಕಿದನ್ನು ಎಷ್ಟಾಗುತ್ತೆ? 1000 ಗ್ರಾಮ್. ಈ ರೀತಿ ಬರ್ಕೋಬೇಕು. ತಿಳ್ಕೊಬೇಕಾದ ವಿಷಯ ಏನಪ್ಪ ಅಂದರೆ 1 kg ಅಂದರೆ 1000 ಗ್ರಾಮ್. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.9 ಗಡಿಯಾರದ ಚಿತ್ರ ಗಮನಿಸು. ನೋಡಿ, ಗಡಿಯಾರವನ್ನು ನೋಡಿಕೊಂಡು ಕೆಳಗಿನ 5 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕು. ಗಡಿಯಾರದ ಡಯಲನ್ನು ಒಟ್ಟು ಎಷ್ಟು ಸಮಭಾಗಗಳಾಗಿ ಮಾಡಲಾಗಿದೆ? ಇಲ್ಲಿ ನೋಡಿ, ಎಷ್ಟು ಸಂಖ್ಯೆಗಳಿವೆ? 1 ರಿಂದ 12 12 ಸಮಭಾಗಗಳಾಗಿ ಮಾಡಲಾಗಿದೆ. ನೆಕ್ಸ್ಟ್ ನೋಡಿ, ಗಡಿಯಾರದ ದೊಡ್ಡ ಮುಳ್ಳು ಏನನ್ನು ಸೂಚಿಸುತ್ತದೆ? ಇದು ದೊಡ್ಡ ಮುಳ್ಳು ನಿಮಿಷವನ್ನು ಸೂಚಿಸುತ್ತದೆ, ಅಂದರೆ ಮಿನಿಟನ್ನು ಸೂಚಿಸುತ್ತದೆ. ನೆಕ್ಸ್ಟ್ ನೋಡಿ, ಗಡಿಯಾರದ ಚಿಕ್ಕ ಮುಳ್ಳು ಏನನ್ನು ಸೂಚಿಸುತ್ತದೆ? ಇಲ್ಲಿ ಟೈಮ್ ಎಷ್ಟಾಗಿದೆ? 3 ಗಂಟೆ ಆಗಿದೆ. ಹಾಗಾಗಿ ಸಣ್ಣ ಮುಳ್ಳು ಏನನ್ನು ಸೂಚಿಸ್ತಪ್ಪ ಅಂದ್ರೆ ಗಂಟೆಗಳನ್ನು ಸೂಚಿಸುತ್ತದೆ. 1 ಗಂಟೆಗೆ ಎಷ್ಟು ನಿಮಿಷ? 1 ಗಂಟೆಗೆ 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್? 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳಿರ್ತಾವಪ್ಪ ಅಂದ್ರೆ 60 ಸೆಕೆಂಡ್. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.10 ಈ ಕೆಳಗಿನ ಗಡಿಯಾರಗಳಲ್ಲಿ ತೋರಿಸಿರುವ ಸಮಯವನ್ನು ಬರೆಯಿರಿ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಗಡಿಯಾರದಲ್ಲಿ ಎಷ್ಟಾಗಿದೆ ಟೈಮ್ಪ ಅಂದ್ರೆ 4 ಗಂಟೆ 40 ನಿಮಿಷ ಆಗಿದೆ. ಆದರೆ ಮಾದರಿಯಲ್ಲಿ ಅವರು 8 ಗಂಟೆ 25 ನಿಮಿಷ ಕೊಟ್ಟಿದ್ದಾರೆ. ಹಾಗಾಗಿ ಈ ಮಾದರಿ ತಪ್ಪಾಗಿದೆ. ನೀವು ಬೇರೆದನ್ನು ನೋಡ್ಕೊಂಡು ಮಾಡಬೇಕು. ಇದು ಸಮಯ ತಪ್ಪಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಎಷ್ಟಾಗಿದೆಯಪ್ಪ ಅಂದ್ರೆ 4 ಗಂಟೆ 40 ನಿಮಿಷವಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಎಷ್ಟಾಗಿದೆ ಟೈಮು? 2 ಗಂಟೆ 50 ನಿಮಿಷ. ನೆಕ್ಸ್ಟ್ 4 ಗಂಟೆ 0 ನಿಮಿಷ. ಸಣ್ಣ ಮುಳ್ಳು 4 ಗಂಟೆ ಮೇಲಿದೆ, 4ರ ಮೇಲಿದೆ, ಇದು 12ರ ಮೇಲಿದೆ. ಹಾಗಾದರೆ ಏಟಾಯಿತು? 4 ಗಂಟೆ. ನೆಕ್ಸ್ಟ್ 2 ಗಂಟೆ 5 ನಿಮಿಷ. 2 ಗಂಟೆ 55 ನಿಮಿಷ. 5 ಗಂಟೆ 55 ನಿಮಿಷ. 4 ಗಂಟೆ 45 ನಿಮಿಷ. 3 ಗಂಟೆ 0 ನಿಮಿಷ, ಅಂದರೆ 3 ಗಂಟೆಯಾಗಿದೆ. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.11 ಈ ಕೆಳಗೆ ತೋರಿಸುತ್ತಿರುವ ಸಮಯವನ್ನು ಗಡಿಯಾರದ ಚಿತ್ರ ಬರೆದು ತೋರಿಸಿ. ನೋಡಿ, 2 ಗಂಟೆ 20 ನಿಮಿಷ. ಈ ರೀತಿ ನೀವು ಗಡಿಯಾರದ ಚಿತ್ರವನ್ನು ತಗೋಬೇಕು.
ತಕ್ಕೊಂಡು ಅದರಲ್ಲಿ ಸಂಖ್ಯೆಗಳನ್ನು ಬರ್ಕೊಂಡು 2 ಗಂಟೆ ಅಂದರೆ ಗಂಟೆಯನ್ನು ತೋರಿಸೋ ಮುಳ್ಳು ಯಾವುದು? ಸಣ್ಣದು. ಹಾಗಾಗಿ ಸಣ್ಣದನ್ನು 2 ಗಂಟೆ ಮೇಲಿಡಬೇಕು. ಇನ್ನು 4 20 ನಿಮಿಷ ಅಂದರೆ 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ ಅಂದರೆ 4 ಗಂಟೆ ಮೇಲೆ ನಿಮಿಷದ ಮುಳ್ಳನ್ನು ಇಡಬೇಕು. ಅದೇ ರೀತಿ 8 ಗಂಟೆ 15 ನಿಮಿಷ. ಈ ರೀತಿ ನೀವು ನಿಮ್ಮ ಬುಕ್ನಲ್ಲಿ ಗಡಿಯಾರದ ಚಿತ್ರವನ್ನು ಬರೆದುಕೊಂಡು ಈಗ ನಾ ಹೇಗೆ ಮಾಡಿದ್ದೀನೋ ಆ ರೀತಿ ಟೈಮನ್ನು ಸರಿಯಾಗಿ ಗುರುತಿಸಬೇಕು. ನೆಕ್ಸ್ಟ್ 11 ಗಂಟೆ 5 ನಿಮಿಷ ಈ ರೀತಿ ಬರಿಬೇಕು. 6 ಗಂಟೆ 45 ನಿಮಿಷ 6 ಗಂಟೆ 45 ನಿಮಿಷ. ನಿಮಿಷದ ಮುಳ್ಳು 9ರ ಮೇಲೆ ಇರಬೇಕು, ಇದು 6ರ ಮೇಲೆ ಇರಬೇಕು. ದೊಡ್ಡ ಮುಳ್ಳು ಏನನ್ನು ಸೂಚಿಸ್ತದಪ್ಪ ಅಂದರೆ ನಿಮಿಷ, ಸಣ್ಣ ಮುಳ್ಳು ಗಂಟೆಗಳನ್ನು ಸೂಚಿಸ್ತದೆ. ಇದು ನೆನ್ಪಿಟ್ರೆ ನಿಮಗೆ ಈಸಿಯಾಗಿ ಇದನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.12 ಈ ಕೆಳಗಿನ ಪ್ರಕ್ರಿಯೆಗಳು AM ಅಥವಾ PM ಎಂದು ಟಿಕ್ ಮಾಡಿ. ನೋಡಿ, ನಿಮಗೆ ಮೊದಲು AM ಅಂದರೆ ಏನು, PM ಅಂದರೆ ಏನಂತ ತಿಳಿಬೇಕು. ಅಂದಾಗ ಈ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಉತ್ತರವನ್ನು ಬರಿಬೋದು. ನೋಡಿ, ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೂ ಇದು AM. ನೆಕ್ಸ್ಟ್ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗಿದು ಏನು PM. ಮಧ್ಯಾಹ್ನದಿಂದ ರಾತ್ರಿ 12 ಗಂಟೆವರೆಗೂ ಇದು PM ಆಗಿರುತ್ತೆ. ರಾತ್ರಿ ಈ ರೀತಿ ಗೊತ್ತು ಮಾಡ್ಕೋಬೇಕು. ನೋಡಿ, ರಜನಿ ರಾತ್ರಿ 1 ಗಂಟೆ ತನಕ ಓದುತ್ತಿದ್ದಳು ಅಂದರೆ ಇದು ಏನು, ರಾತ್ರಿ 12ರಿಂದ ಬೆಳಗ್ಗೆ 12 ತನಕ AM. ಹಾಗಾಗಿ 1 ಗಂಟೆ AM ಆಗಿದೆ. ಶಾಲಿನಿ ರಾತ್ರಿ 9ಕ್ಕೆ ಮಲಗಿದಳು. ಇದು ರಾತ್ರಿ 9 ಅಂದರೆ PM. ಹರೀಶ್ ರಾತ್ರಿ 1 ಸುಮಾರಿಗೆ ಕನಸಿನಿಂದ ಬೆಚ್ಚಿ ಬಿದ್ದನು ಅಂದರೆ ರಾತ್ರಿ 12ರ ನಂತರ, ರಾತ್ರಿ 12ರ ನಂತರ ಬೆಳಗ್ಗೆ 12ರ ತನಕ ಅದು AM. ಹಾಗಾಗಿ ಇದು ರಾತ್ರಿ 1 ಗಂಟೆ ಆಗಿರೋದ್ರಿಂದ ಇದು AM. ಸೃಜನ್ 9ಕ್ಕೆ ತಿಂಡಿ ತಿಂದನು. ನೋಡಿ, ತಿಂಡಿ ತಿನ್ನೋ ಸಮಯ ಯಾವುದು? ಬೆಳಗ್ಗೆ. ಹಾಗಾಗಿ ಅದು AM. ನೆಕ್ಸ್ಟ್ ನೋಡಿ, ಯೂಸುಫ್ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡಿದನು ಅಂದರೆ ಜಾಗಿಂಗ್ ಮಾಡೋ ಸಮಯ ಕೂಡ ಯಾವುದು? ಬೆಳಿಗ್ಗೆ. ಹಾಗಾಗಿ ಇದು ಬೆಳಿಗ್ಗೆ 5 ಗಂಟೆ, ಹಾಗಾಗಿ AM. ನೋಡಿ, ಫಾತಿಮಾ 8 ಗಂಟೆಗೆ ಹಲ್ಲು ಉಜ್ಜಿದ್ದಳು. ನಾವು ಸಾಮಾನ್ಯವಾಗಿ ಹಲ್ಲು ಉಜ್ಜುವುದು ಯಾವ ಸಮಯಪ್ಪ ಅಂದರೆ ಬೆಳಗಿನ ಸಮಯ. ಹಾಗಾಗಿ ಇದು ಕೂಡ AM. ರಾತ್ರಿ 12 ಗಂಟೆಯಿಂದ ಬೆಳಗಿನ 12 ಗಂಟೆವರೆಗೂ AM. ಮಧ್ಯಾಹ್ನ 12 ಗಂಟೆ ನಂತರ ರಾತ್ರಿ 12 ಗಂಟೆ ತನಕ ಅದು PM. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಚಟುವಟಿಕೆ 4.8.13 ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆಗೆ ಹೊರಡುವ ರೈಲುಗಳ ಸಮಯವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಪಂಕಜ ಹೀಗೆ ಬರೆದುಕೊಂಡಿದ್ದಾಳೆ. ಗಮನಿಸಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ರೈಲುಗಳ ಹೆಸರು, ಹುಬ್ಬಳ್ಳಿಯಿಂದ ಹೊರಡುವ ಸಮಯ, ಪಂಕಜ ಸಮಯವನ್ನು ಬರೆದುಕೊಂಡಿರುವ ರೀತಿ. ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್ 3 ಗಂಟೆ ಬೆಳಗಿನ ಜಾವ 3 ಗಂಟೆ. ಸಿದ್ಧಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 6 ಗಂಟೆ ಬೆಳಗ್ಗೆ 6 ಗಂಟೆ. ವಿಶ್ವ ಮಾನವ ಎಕ್ಸ್ಪ್ರೆಸ್ 9 ಗಂಟೆ ಬೆಳಗ್ಗೆ 9 ಗಂಟೆ. ಹುಬ್ಬಳ್ಳಿ ಯಶವಂತಪುರ ಎಕ್ಸ್ಪ್ರೆಸ್ 11 ಗಂಟೆ ಬೆಳಗ್ಗೆ 11 ಗಂಟೆ. ಈ ರೀತಿ ಪಂಕಜ ತನ್ನ ರೈಲು ಹೊರಡುವ ಸಮಯವನ್ನು ಬರೆದುಕೊಂಡಿದ್ದಾಳೆ. ನಾವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು.
ರೈಲು ಹೊರಡುವ ಸಮಯ 13 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ನೋಡಿ ಇಲ್ಲಿ ಸಮಯವನ್ನು ಹೆಂಗೆ ಎಣಿಸ್ಬೇಕಪ್ಪ ಅಂದ್ರೆ 12 ಗಂಟೆ ಬಂದರೆ ಮತ್ತೆ ಅದನ್ನು 1 ಗಂಟೆಯಿಂದನೇ ಎಣಿಸ್ಬೇಕು, 12 ಗಂಟೆಯಿಂದ ಅಲ್ಲ. ನೋಡಿ ರೈಲು ಹೊರಡುವ ಸಮಯ 13 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ನೋಡಿ ರಾತ್ರಿ 12ರಿಂದ 1 2 3 4 5 6 7 8 9 10 11 12 13 ಎಲ್ಲಿಗೆ ಬರುತ್ತೆ? 1 ಗಂಟೆಗೆ ಬರುತ್ತೆ. ಹಾಗಾಗಿ ರೈಲು ಹೊರಡುವ 13 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ ಆಗಿರುತ್ತೆ? 1 ಗಂಟೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ರೈಲು ಹೊರಡುವ ಸಮಯ 15 ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ? ನೋಡಿ 1 2 3 4 5 6 7 8 9 10 11 12 ಈ 1 ಗಂಟೆ 13 14 15 ಅಂದರೆ 3 ಗಂಟೆಗೆ ಬಂತು. 15 ಅಂದರೆ 3 ಗಂಟೆ. ಹಾಗಾಗಿ ಎಷ್ಟಾಗಿರುತ್ತೆ? ಮಧ್ಯಾಹ್ನ 3 ಗಂಟೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ರೈಲು ಹೊರಡುವ ಸಮಯ 15 ಗಂಟೆ ಅಂದರೆ ಸಾಯಂಕಾಲ ಎಷ್ಟು ಗಂಟೆ? ಮತ್ತು ನಾವು ಈ ರೀತಿ ಗಡಿಯಾರ ಚಿತ್ರವನ್ನು ಬರೆದುಕೊಂಡು ಎಣಿಸಿದ್ರೆ ಈಸಿ ಆಗುತ್ತೆ. ನೋಡಿ ರೈಲು ಹೊರಡುವ ಸಮಯ 18 ಗಂಟೆ ಅಂದರೆ ಸಾಯಂಕಾಲ ಎಷ್ಟು ಗಂಟೆ? ನೋಡಿ 1 2 3 4 5 6 7 8 9 10 11 12 ಇಲ್ಲಿ ಎಷ್ಟು ಗಂಟೆ ಆಯಿತು? 12 ಗಂಟೆ ಆಯಿತು. ಮತ್ತು ನೋಡಿ 1 2 3 4 5 6 ನೋಡಿ 6ಕ್ಕೆ ಬಂದಾಗ ಎಷ್ಟು ಗಂಟೆ ಆಯಿತು? 18 ಗಂಟೆ ಆಯಿತು. ಹಾಗಾಗಿ ಸಮಯ ಎಷ್ಟಾಗಿರುತ್ತೆ? ಸಾಯಂಕಾಲ 6 ಗಂಟೆ. ರೈಲು ಹೊರಡುವ ಸಮಯ 21 ಗಂಟೆ ಅಂದರೆ ರಾತ್ರಿ ಎಷ್ಟು ಗಂಟೆ? ಇದೇ ರೀತಿ ಈಗೇನು ಎಣಿಸಿ ತೋರಿಸ್ದೆ ಅದೇ ರೀತಿ ಸಮಯವನ್ನು ಎಣಿಸ್ಕೋಬೇಕು. ರೈಲು ಹೊರಡುವ ಸಮಯ 21 ಗಂಟೆ ಅಂದರೆ ರಾತ್ರಿ ಎಷ್ಟು ಗಂಟೆ ಆಗಿರುತ್ತೆ? 9 ಗಂಟೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ 5ನೇ ಪ್ರಶ್ನೆ, 23 ಗಂಟೆ ಅಂದರೆ ರಾತ್ರಿ ಎಷ್ಟು ಗಂಟೆ ಆಗಿರುತ್ತೆ ಅಂದರೆ 11 ಗಂಟೆ ಆಗಿರುತ್ತೆ. 3 ಗಂಟೆ ಎಂದರೆ ಡ್ಯಾಶ್ ಗಂಟೆ? ಬೆಳಗಿನ ಜಾವ 3 ಗಂಟೆ. ನೆಕ್ಸ್ಟ್ ನೋಡಿ ಚಟುವಟಿಕೆ 4.8.14 1 ಲೀಟರ್ಗಿಂತ ಕಡಿಮೆ ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕಿ. ನೋಡಿ ಗ್ಲಾಸ್ ಇದು 1 ಲೀಟರ್ಗಿಂತ ಕಡಿಮೆ ನೀರನ್ನು ಹಿಡಿಯುತ್ತೆ, ಹಾಗಾಗಿ ಗ್ಲಾಸ್ಗೆ ನಾವು ವೃತ್ತವನ್ನು ಹಾಕಬೇಕು. ಇನ್ನು ಸ್ಪೂನ್ ಕೂಡ ಇದು ನೀರೇ ಹಿಡಿಯೋದಿಲ್ಲ, ಹೀಗಾಗಿ ಇದಕ್ಕೆ ವೃತ್ತ ಹಾಕಬೇಕು. ಬಾಟಲ್ ಇದು 1 ಲೀಟರ್ ನೀರು ಹಿಡಿಯುತ್ತೆ. ಬಕೆಟ್ ಕೂಡ 1 ಲೀಟರ್ ನೀರು ಹಿಡಿಬೋದು. ಹಾಲು ಪ್ಯಾಕೆಟ್ ಕೂಡ 1 ಲೀಟರ್ದು ಇರುತ್ತೆ. ಬಾಕ್ಸ್ ಕೂಡ 1 ಲೀಟರ್ ನೀರು ಹಿಡಿಬೋದು. ಇದು ಕೂಡ ನೀರು ಹಿಡಿಯುತ್ತೆ. ಟೀ ಕಪ್ ಇದು 1 ಲೀಟರ್ ನೀರು ಹಿಡಿಯೋದಿಲ್ಲ, ಹಾಗಾಗಿ ಇದನ್ನು ರೌಂಡ್ ಹೊಡಿಬೇಕು. ಎರಡನೇದು 1 ಲೀಟರ್ಗಿಂತ ಹೆಚ್ಚು ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕಿ. ಬಕೆಟ್ ಇದು 1 ಲೀಟರ್ಗಿಂತ ಹೆಚ್ಚು ನೀರು ಹಿಡಿಯುತ್ತೆ. ಇನ್ನು ಬಾಟಲ್ ಇದು ಕೂಡ 1 ಲೀಟರ್ಗಿಂತ ಹೆಚ್ಚು ನೀರು ಹಿಡಿಯುತ್ತೆ. ಸಿರಿಂಜ್ ಇದು ಅಲ್ಲ. ಮ್ಯಾಂಗೋ ಜ್ಯೂಸ್ ಇದು ಕೂಡ ಅಲ್ಲ. ಕಪ್ ಅಲ್ಲ. ಟಿಫಿನ್ ಬಾಕ್ಸ್ ಅಲ್ಲ. ಪೆನ್ ಕೂಡ ಅಲ್ಲ. ಜಗ್ ಇದಕ್ಕೆ ರೈಟ್ ಹಾಕಬೇಕು. ಹಾಲಿನ ಪ್ಯಾಕೆಟ್ ಇದು 1 ಲೀಟರ್ಗಿಂತ ಹೆಚ್ಚಾಗಿರೋದು ಇರುತ್ತೆ, ಇದು ನೀರು ಹಿಡಿಯುವ ಸಾಧ್ಯ ಇದೆ. ಈ ರೀತಿ 1 ಲೀಟರ್ಗಿಂತ ಹೆಚ್ಚು ನೀರು ಹಿಡಿಯುವ ವಸ್ತುಗಳಿಗೆ ವೃತ್ತವನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ ಚಟುವಟಿಕೆ 4.8.15 ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರವನ್ನು ಬರೆದು ತುಂಬಿರಿ. ನೋಡಿ 1 ಮೀಟರ್ಗೆ ನೋಡಿ ನಾ ಆಗಾಗಲೇ ಹೇಳಿದ್ದೆ
1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ಅಂದರೆ 100 ಸೆಂಟಿಮೀಟರ್. ಇದು ಗೊತ್ತಿದ್ರೆ ನಿಮಗೆ ಈ ಪ್ರಶ್ನೆಗೆ ಈಸಿಯಾಗಿ ಉತ್ತರ ಕೊಡ್ಬೋದು. ನೋಡಿ, ಫಸ್ಟ್ನೇದು 1 ಮೀಟರ್ಗೆ ಡ್ಯಾಶ್ ಸೆಂಟಿಮೀಟರ್. 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಎರಡನೇದು 3 ಮೀಟರ್ಗೆ ಎಷ್ಟು ಸೆಂಟಿಮೀಟರ್? 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ 3 ಮೀಟರ್ಗೆ 300 ಸೆಂಟಿಮೀಟರ್. ನೋಡಿ, 1 ಕೆ ಜಿಗೆ ಡ್ಯಾಶ್ ಗ್ರಾಮಗಳು. 1 ಕೆ ಜಿಗೆ ಎಷ್ಟು ಗ್ರಾಮ್ಗಳಿರುತ್ತೆ? 1000 ಗ್ರಾಮ್. ಹಾಗಾಗಿ 1 ಕೆ ಜಿಗೆ 1000 ಗ್ರಾಮ್. ಅರ್ಧ ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಅಂದರೆ ನೋಡಿ, 1 ಕೆ ಜಿಗೆ 1000 ಗ್ರಾಮ್. ಅರ್ಧ ಕೆ ಜಿಗೆ ಎಷ್ಟಾಯಿತು? 500 ಗ್ರಾಮ್. 500 ಗ್ರಾಮ್. 1 ಗಂಟೆಗೆ 60 ಡ್ಯಾಶ್ ನಿಮಿಷ. 1 ಗಂಟೆಗೆ ಎಷ್ಟು ನಿಮಿಷ ಇರುತ್ತೆ ಅಂತ ಹೇಳಿದ್ದೆ? 1 ಗಂಟೆಗೆ 60 ನಿಮಿಷ. 6 1 ಲೀಟರ್ಗೆ ಡ್ಯಾಶ್ ಮಿಲಿ ಲೀಟರ್. 1 ಲೀಟರ್ಗೆ ಎಷ್ಟು ಮಿಲಿ ಲೀಟರ್ ಇರುತ್ತೆ? 1 ಲೀಟರ್ಗೆ 1000 ಮಿಲಿ ಲೀಟರ್. ಹಾಗಾಗಿ 1 ಲೀಟರ್ಗೆ 1000 ಮಿಲಿ ಲೀಟರ್. AM ಎಂದರೆ ದಿನದ ಡ್ಯಾಶ್ ಸಮಯ, ಬೆಳಗಿನ ಸಮಯ. 24 ಗಂಟೆ ಗಡಿಯಾರದಲ್ಲಿ 19 ಗಂಟೆ ಅಂದರೆ ಎಷ್ಟು? 7 ಗಂಟೆ. 24 ಗಂಟೆ ಗಡಿಯಾರದಲ್ಲಿ 13 ಗಂಟೆ ಎಂದರೆ 1 ಗಂಟೆ. ಇಲ್ಲಿಗೆ ಕಲಿಕಾ ಫಲ 8 ಪೂರ್ಣವಾಯಿತು. ಇನ್ನೆಷ್ಟು ನೋಡಿ, ಕಲಿಕಾ ಫಲ 9. ಉದ್ದ, ತೂಕ, ಗಾತ್ರ ಮತ್ತು ಕಾಲ ಗಣನೆಗಳಿಗೆ ಗಣಿತದ 4 ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವರು. ಚಟುವಟಿಕೆ 9.1 ತೊಬಗೆಗೆರೆ ಶಾಲೆಯಲ್ಲಿ ಶಾಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಜಿಗಿದ ಉದ್ದವು ಈ ಕೆಳಕಂಡಂತಿದೆ. ನೋಡಿ, ವಿದ್ಯಾರ್ಥಿ ಹೆಸರು, ಜಿಗಿತದ ಉದ್ದ ಮೀಟರ್ಗಳಲ್ಲಿ: ಶಬಾನ 1.5 ಮೀಟರ್, ಮೇರಿ 1 ಮೀಟರ್, ಲತಾ 2 ಮೀಟರ್, ಆನಂದ್ 2.5 ಮೀಟರ್, ಸುರೇಶ್ 1.5 ಮೀಟರ್. ಮೇಲಿನ ಕೋಷ್ಟಕವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೋಡಿ, 1ನೇ ಪ್ರಶ್ನೆ, ಶಬಾನ ಜಿಗಿದ ಉದ್ದ ಎಷ್ಟು? ನೋಡಿ, ಶಬಾನ ಇಲ್ಲಿ ಜಿಗಿದ ಉದ್ದ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1.5 ಮೀಟರ್. ಶಬಾನ ಜಿಗಿದ ಉದ್ದ 1.5 ಮೀಟರ್. ಅತಿ ಕಡಿಮೆ ಉದ್ದ ಜಿಗಿದವರು ಯಾರು? ನೋಡಿ, ಇಲ್ಲಿ ಯಾರು ಅತಿ ಕಡಿಮೆ ಉದ್ದ ಜಿಗಿದಿದ್ದಾರೆಂದರೆ 1 ಮೀಟರ್ಗಿದು ಎಲ್ಲಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಯಾರು? ಮೇರಿ. ಅತಿ ಕಡಿಮೆ ಜಿಗಿದವರು ಮೇರಿ. 3ನೇದು, ಅತಿ ಹೆಚ್ಚು ಉದ್ದ ಜಿಗಿದವರು ಯಾರು? ನೋಡಿ, ಇದರಲ್ಲಿ ಅತಿ ಹೆಚ್ಚು ಉದ್ದ ಜಿಗಿದವರು 2.5 ಯಾರಪ್ಪ ಅಂದರೆ ಆನಂದ. ಅತಿ ಹೆಚ್ಚು ಉದ್ದ ಜಿಗಿದವರು ಆನಂದ. ಎಷ್ಟು? 2.5 ಮೀಟರ್. 4, ಮೇರಿ ಆನಂದನಿಗಿಂತ ಎಷ್ಟು ಕಡಿಮೆ ಉದ್ದ ಜಿಗಿದಿದ್ದಾಳೆ? ನೋಡಿ, ಆನಂದ್ ಜಿಗಿದಿರುವ ಉದ್ದ ಎಷ್ಟು? 2.5. ಮೇರಿ ಜಿಗಿದಿರುವ ಉದ್ದ 1 -1 ಮೀಟರ್. 2.5ಅಲ್ಲಿ 1 ಮೀಟರ್ನ ಮೈನಸ್ ಮಾಡಿದರೆ ಎಷ್ಟು ಉಳಿತು? 1.5 ಮೀಟರ್. 1.5 ಮೀಟರ್. ಹಾಗಾದರೆ ಮೇರಿ ಆನಂದನಿಗಿಂತ 1.5 ಮೀಟರ್ ಕಡಿಮೆ ಉದ್ದ ಜಿಗಿದಿದ್ದಾಳೆ. ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಜಿಗಿದ ವಿದ್ಯಾರ್ಥಿಗಳ ನಡುವಿನ ವ್ಯತ್ಯಾಸವೆಷ್ಟು? ಇಲ್ಲಿ ಅತಿ ಹೆಚ್ಚು ಉದ್ದ ಜಿಗಿದವರು ಯಾರು? ಆನಂದ. ಅತಿ ಕಡಿಮೆ ಉದ್ದ ಜಿಗಿದವರು ಮೇರಿ. ಇವರ ನಡುವಿನ ವಿದ್ಯಾರ್ಥಿಗಳ ವ್ಯತ್ಯಾಸವೆಷ್ಟಪ್ಪ ಅಂದ್ರೆ 1.5 ಮೀಟರ್. ಆನಂದ ಜಿಗಿದ ಉದ್ದದಲ್ಲಿ ಮೇರಿ ಜಿಗಿದ ಉದ್ದವನ್ನು ಮೈನಸ್ ಮಾಡಬೇಕು. ಆಗ ಬರುವ ಉತ್ತರ ಎಷ್ಟಾಗುತ್ತೆ? 1.5 ಮೀಟರ್.
ನೆಕ್ಸ್ಟ್ ನೋಡಿ, ಚಟುವಟಿಕೆ 4.9.2 ಒಂದು ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ. ನೋಡಿ, ಪ್ರಮಾಣ 4 ಮೀಟರ್ 50 ಸೆಂಟಿಮೀಟರ್, ಮೂಲ ಕ್ರಿಯೆ ಪ್ಲಸ್ ಮಾಡಬೇಕು, ಪ್ರಮಾಣ 5 ಮೀಟರ್ 40 ಸೆಂಟಿಮೀಟರ್. ಇದರಲ್ಲಿ 4.50 4 ಮೀಟರ್ ಪ್ಲಸ್ 50 ಸೆಂಟಿಮೀಟ್ರಲ್ಲಿ 5 ಮೀಟರ್ ಪ್ಲಸ್ 40 ಸೆಂಟಿಮೀಟರ್ನ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬರುತ್ತೆ? 9.90 ಸೆಂಟಿಮೀಟರ್. ಅದೇ ರೀತಿ 9 ಮೀಟರ್ 80 ಸೆಂಟಿಮೀಟರ್, ಇದರಲ್ಲಿ ಮೈನಸ್ 6 ಮೀಟರ್ 10 ಸೆಂಟಿಮೀಟರ್. ಇದನ್ನು ಮೈನಸ್ ಮಾಡಬೇಕು. 9.80ರಲ್ಲಿ 6.10 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 3.70 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, 80 ಸೆಂಟಿಮೀಟರ್ ಪ್ಲಸ್ 25 ಸೆಂಟಿಮೀಟರ್. 80 ಪ್ಲಸ್ 25 ಸೆಂಟಿಮೀಟರ್ ಎಷ್ಟಾಗುತ್ತೆ? 105 ಮೀಟರ್. ಮೀಟರಲ್ಲಿ ಬರೀಬೇಕು. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 135 ಮೀಟರ್ ಮೈನಸ್ 15 ಮೀಟರ್ ಅಂದರೆ ಎಷ್ಟು? ಉತ್ತರ 120 ಮೀಟರ್. 7 ಮೀಟರ್ 90 ಸೆಂಟಿಮೀಟರ್ ಪ್ಲಸ್ 12 ಮೀಟರ್ 50 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 19.140 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, 18 ಮೀಟರ್ 40 ಸೆಂಟಿಮೀಟರ್ ಮೈನಸ್ 13 ಮೀಟರ್ 60 ಸೆಂಟಿಮೀಟರ್. ಇದರಲ್ಲಿ ಇದನ್ನು ಕಳೆದ್ರೆ ಎಷ್ಟು ಬರುತ್ತೆ? 5.20 ಸೆಂಟಿಮೀಟರ್. 5 ಮೀಟರ್ 20 ಸೆಂಟಿಮೀಟರ್. ನೆಕ್ಸ್ಟ್ ನೋಡಿ, 225 ಸೆಂಟಿಮೀಟರ್ ಪ್ಲಸ್ 15 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 210 ಮೀಟರ್. ನೆಕ್ಸ್ಟ್ ನೋಡಿ, 2 ಮೀಟರ್ 85 ಸೆಂಟಿಮೀಟರ್ ಪ್ಲಸ್ 14 ಮೀಟರ್ 45 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 20 ಮೀಟರ್ 130 ಸೆಂಟಿಮೀಟರ್. 20 ಮೀಟರ್ 30 ಸೆಂಟಿಮೀಟರ್. ಈ ರೀತಿ ಅವರು ಪ್ಲಸ್ ಕೊಟ್ಟಾಗ ಕೂಡಿಸ್ಬೇಕು, ಮೈನಸ್ ಕೊಟ್ಟಾಗ ಕಳಿಬೇಕು. ನೆಕ್ಸ್ಟ್ ನೋಡಿ, 2 ದರ್ಗಾ ಜೋಗಿಹಳ್ಳಿಯಲ್ಲಿ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮದ ಊರು ತಿಳಿಯೋಣ. ಚಟುವಟಿಕೆ ಅಡಿಯಲ್ಲಿ ರಾಜೇಶ್ ಮತ್ತು ರಾಜೇಶ್ವರಿ ಅವರು ಸಮೃದ್ಧಿ ಟೀ ಸೆಂಟರ್ ಮಾಲೀಕನೊಂದಿಗೆ ಸಂದರ್ಶನವನ್ನು ಕೈಗೊಂಡು ಟೀ ಸೆಂಟರ್ ಮಾಲೀಕನೊಂದಿಗೆ ಪ್ರತಿನಿತ್ಯ ನಿಮ್ಮ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪುಡಿಯ ಪ್ರಮಾಣ ಎಷ್ಟು ಎಂದು ಪ್ರಶ್ನಿಸಿದಾಗ ಅದಕ್ಕೆ ಮಾಲೀಕನು 500 ಗ್ರಾಂನ 6 ಪ್ಯಾಕ್ ಎಂದು ಉತ್ತರಿಸುತ್ತಾನೆ. ಹಾಗಾದರೆ ನೋಡಿ, ಒಂದು ದಿನಕ್ಕೆ ಟೀ ಸೆಂಟರ್ ಮಾಲೀಕನು ಖರ್ಚು ಮಾಡುವ ಟೀ ಪುಡಿಯ ಪ್ರಮಾಣ ಡ್ಯಾಶ್ ಗ್ರಾಮಗಳಲ್ಲಿ. ನೋಡಿ, ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ ಮಾಲೀಕ ಹೇಳ್ತಾನೆ. 500 ಗ್ರಾಮ್ನ 6 ಪ್ಯಾಕ್ಗಳು ಅಂದರೆ ಒಂದೊಂದು ಪ್ಯಾಕ್ 500 ಗ್ರಾಮ್ಗಳಿರ್ತವೆ. ಹಾಗಾದರೆ 500 × 6 ಇಸ್ ಈಕ್ವಲ್ ಟು 3000 ಗ್ರಾಮ್. ಒಂದು ದಿನಕ್ಕೆ ಎಷ್ಟು ಗ್ರಾಮ್ ಖರ್ಚಾಗುತ್ತೆ ಅಂದರೆ 3000. 500 × 6 ಮಾಡಿಕೊಂಡಾಗ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ, 5 ದಿನಕ್ಕೆ ಟೀ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪುಡಿ ಎಷ್ಟು? ನಮ್ಗೆ ಮೊದಲನೇ ಪ್ರಶ್ನೆಯಲ್ಲಿ ಒಂದು ದಿನಕ್ಕೆ ಎಷ್ಟು ಗ್ರಾಮ್ಗಳು ಹೋಗ್ತದೆ ಟೀ ಪುಡಿ ಅದು ಗೊತ್ತಾಯಿತು. 3000 ಗ್ರಾಮ್ಗಳು ಅಂದರೆ ಒಂದು ದಿನಕ್ಕೆ 3000 ಅಂದ್ರೆ 5 ದಿನಕ್ಕೆ ಎಷ್ಟಾಯಿತು? 5 × 3000 ಇಸ್ ಈಕ್ವಲ್ ಟು 1500 ಗ್ರಾಮ್. ಅಂದರೆ 1000 ಗ್ರಾಮ್ಗೆ 1 kg. 1000 ಗ್ರಾಮ್ಗೆ ಎಷ್ಟು?
1 ಕೆ ಜಿ. 1 ಕೆ ಜಿ ಅಂದರೆ ಎಷ್ಟು ಗ್ರಾಮ್ಗಳಿರುತ್ತೆ? 1000 ಕೆ ಜಿ. ಸರಿ, 1 ಕೆ ಜಿಗೆ 1000 ಗ್ರಾಮ್ಗಳಿರುತ್ತೆ. 1500 ಗ್ರಾಮ್ ಅಂದರೆ 15,000 ಗ್ರಾಮ್ ಅಂದರೆ ಎಷ್ಟು? 15 ಕೆ ಜಿ. 3. ಒಂದು ತಿಂಗಳಿಗೆ ಟೀ ಅಂಗಡಿಯಲ್ಲಿ ಖರ್ಚಾಗುವ ಟೀ ಪ್ಯಾಕ್ಗಳ ಸಂಖ್ಯೆ ಎಷ್ಟು? ನೋಡಿ, ಒಂದು ದಿನಕ್ಕೆ 6 ಪ್ಯಾಕ್ ಅಂದರೆ ಒಂದು ತಿಂಗಳಿಗೆ ಎಷ್ಟು ದಿನಗಳಿರುತ್ತೆ? 30 ದಿನಗಳಿರುತ್ತೆ. 6 × 30 = 180. ಒಂದು ತಿಂಗಳಿಗೆ ಟೀ ಪುಡಿ ಖರ್ಚಾಗುವ ಪ್ಯಾಕೆಟ್ಗಳೆಷ್ಟು? 180. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.9.3 ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡು. ಪ್ರಮಾಣ 8 ಕೆ ಜಿ 500 ಜಿ ಪ್ಲಸ್ 9 ಕೆ ಜಿ 400 ಜಿ. ನೋಡಿ, ಇದು ತಪ್ಪಾಗಿ ಕೊಟ್ಟಿದ್ದಾರೆ. ಮೊತ್ತ ಮೀಟರ್ ಆರ್ ಸೆಂಟಿಮೀಟರ್, ಇದು ತಪ್ಪು. ಕೆ ಜಿ ಆರ್ ಜಿ, ಕೆ ಜಿ ಆರ್ ಜಿ ಈ ರೀತಿ ಕೊಡಬೇಕಿತ್ತು. ಇದು ತಪ್ಪಾಗಿದೆ. ಇಲ್ಲಿ ನೋಡಿ, ಕೆ ಜಿ 500 ಜಿ ಅಂದರೆ ಇದರಲ್ಲಿ ಇದನ್ನು ಪ್ಲಸ್ ಮಾಡ್ಕೋಬೇಕು. ಆಗ ಎಷ್ಟಾಯಿತು? 17.900 ಜಿ. 45 ಕೆ ಜಿ 300 ಜಿ ಮೈನಸ್ 31 ಕೆ ಜಿ 100 ಜಿ ಅಂದರೆ = 14.200 ಜಿ. 25 ಕೆ ಜಿ ಪ್ಲಸ್ 9 ಕೆ ಜಿ. 25ರಲ್ಲಿ 9ಅನ್ನು ಕೂಡಿಸಿದ್ರೆ ಎಷ್ಟಾಯಿತು? 34 ಕೆ ಜಿ. 34 ಕೆ ಜಿ. ನೆಕ್ಸ್ಟ್ ನೋಡಿ, 128 ಕೆ ಜಿ ಮೈನಸ್ 8 ಕೆ ಜಿ. 128ರಲ್ಲಿ 8ಅನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 120 ಕೆ ಜಿ. 35 ಕೆ ಜಿ 200 ಜಿ ಮೈನಸ್ 26 ಕೆ ಜಿ 500 ಜಿ. 35 ಕೆ ಜಿಯಲ್ಲಿ 200 ಜಿ, 26 ಕೆ ಜಿ 500 ಜಿ. ಇದರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 0ಯಲ್ಲಿ 0 ಕಳೆದ್ರೆ 0 0. 2ರಲ್ಲಿ 5 ಕಳೆಯೋಕೆ ಬರಲ್ಲ, ಆಗ ಕೈಲ ತೊಗೋಬೇಕು. 12ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತೆ? 7 ಬರುತ್ತೆ. ಇದರಲ್ಲಿ 5ರಲ್ಲಿ 6 ಕಳೆಯೋಕೆ ಬರಲ್ಲ, ಹಾಗಾಗಿ ಕೈಲ ತೊಗೋಬೇಕು. 15ರಲ್ಲಿ 6 ಕಳೆದ್ರೆ ಎಷ್ಟು ಉಳಿತು? 9. ಇದೊಂದು ಕೈಲ ಕಳೆದ್ರೆ 7. 15ರಲ್ಲಿ 6 ಕಳೆದ್ರೆ 7 ಉಳಿತು. ಇದೊಂದು ಕೈಲ 15ರಲ್ಲಿ 6 ಕಳೆದ್ರೆ 9 ಉಳಿತೆ. ಇದೊಂದು ಕೈಲ 1ಅನ್ನು ಕಳೆದ್ರೆ ಎಷ್ಟು ಉಳಿತು? 8. 3ರಲ್ಲಿ 3 ಕಳೆದ್ರೆ 0. 8.700 ಜಿ. 8 ಕೆ ಜಿ 700 ಜಿ. ನೆಕ್ಸ್ಟ್ ನೋಡಿ, 22 ಕೆ ಜಿ 900 ಜಿ ಪ್ಲಸ್ 7 ಕೆ ಜಿ 600 ಜಿ = 15 ಕೆ ಜಿ 300 ಜಿ. 90 ಕೆ ಜಿ ಮೈನಸ್ 12 ಕೆ ಜಿ = 78 ಕೆ ಜಿ. 285 ಕೆ ಜಿ ಪ್ಲಸ್ 15 ಜಿ = 270 ಕೆ ಜಿ. ಈ ರೀತಿ ಸಮಸ್ಯೆಯನ್ನು ಬಿಡಿಸಬೇಕು. ನೆಕ್ಸ್ಟ್ ನೋಡಿ, ವಿದ್ಯಾಳು ಸಂತೆಗೆ ಹೋಗಿ ಈ ಕೆಳಕಂಡಂತೆ ವಸ್ತುಗಳನ್ನು ಖರೀದಿಸಿ ತರುತ್ತಾಳೆ. ನೋಡಿ, 1 ಕಿಲೋಗ್ರಾಮ್ ಬೆಂಡೆಕಾಯಿ ಎಷ್ಟು ಕೊಟ್ಟಿದೆ? 30. 1 ಕಿಲೋಗ್ರಾಮ್ ಟೊಮೆಟೊ 50. 1 ಸೋಪ್ಗೆ 60 ರೂಪಾಯಿ. 1 ಕೋಲ್ಗೇಟ್ 1 ಟೂತ್ಪೇಸ್ಟ್ಗೆ 70 ರೂಪಾಯಿ. 1 ಕಿಲೋಗ್ರಾಮ್ ಮಾವಿನ ಹಣ್ಣಿಗೆ ಎಷ್ಟು? 90. 1 ಬೌಲ್ಗೆ 30 ರೂಪಾಯಿ. ಇದು ನೋಡಿ, ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಫಸ್ಟ್ ನೋಡಿ, ವಿದ್ಯಾಳು ಅಂಗಡಿಯವನಿಗೆ ಕೊಟ್ಟ ಒಟ್ಟು ಹಣವೆಷ್ಟು?
ಇಷ್ಟು ವಸ್ತುಗಳ ಬೆಲೆಯನ್ನು ಪ್ಲಸ್ ಮಾಡ್ತಾ ಹೋಗಬೇಕು. ನೋಡಿ, ಬೆಂಡೆಕಾಯ್ದೆಷ್ಟು 30, ಟೊಮೆಟೊ 50, ಸೋಪ್ 60, ಟೂತ್ಪೇಸ್ಟ್ 70, ಮ್ಯಾಂಗೋ ಎಷ್ಟು 90, ಬೌಲ್ಗೆ ಎಷ್ಟು ಕೊಟ್ಟಿದ್ದಾಳೆ 30. ಇದನ್ನು ಪ್ಲಸ್ ಮಾಡಿದಾಗ ಎಷ್ಟಾಯಿತು 300. ವಿದ್ಯಾಳು ಅಂಗಡಿಗೆ ಕೊಟ್ಟ ಹಣ ಎಷ್ಟು 300. ನೆಕ್ಸ್ಟ್ ನೋಡಿ, 2 kg ಮಾವಿನ ಹಣ್ಣಿನ ಬೆಲೆ ಎಷ್ಟು? ನೋಡಿ, ವಿದ್ಯಾ 1 kg ಮಾವಿನ ಹಣ್ಣಿಗೆ ಎಷ್ಟು ಕೊಟ್ಟಿದ್ದಾಳೆ 90 ರೂಪಾಯಿ. ಹಾಗಾದರೆ 2 kg ಮಾವಿನ ಹಣ್ಣಿಗೆ ಎಷ್ಟಾಯಿತು? 2 × 90 ಮಾಡ್ಕೊಂಡಾಗ ಎಷ್ಟು ಬಂತು 180. ಅರ್ಧ kg ಟೊಮ್ಯಾಟೊ ಬೆಲೆ ಎಷ್ಟು? 1 kg ಟೊಮ್ಯಾಟೊ ಬೆಲೆ ಎಷ್ಟು 50 ರೂಪಾಯಿ. ಅದ್ರಾಗೆ ಅರ್ಧ kg ಟೊಮ್ಯಾಟೊ ತೊಗೊಂಡ್ರೆ 25 ರೂಪಾಯಿ. 4, ಸೋಪಿನ ಬೆಲೆ ಬಾಲಿನ ಬೆಲೆಗಿಂತ ಎಷ್ಟು ಪಟ್ಟು ಹೆಚ್ಚು? ನೋಡಿ, ಸೋಪಿನ ಬೆಲೆ 60 ರೂಪಾಯಿ ಇದೆ, ಬಾಲ್ ಬೆಲೆ 30. ಹಾಗಾಗಿ ಎಷ್ಟು ಪಟ್ಟು ಹೆಚ್ಚಾಯಿತು ಅಂದರೆ ಡಬಲ್ 2 ಪಟ್ಟು ಹೆಚ್ಚಾಯಿತು. 60 - 30 = 30. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.9.5 ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿರಿ. ಪ್ರಮಾಣ, ಮೂಲ ಕ್ರಿಯೆ ಪ್ರಮಾಣ, ಮೊತ್ತ ಮೀಟರ್ ಆರ್ ಸೆಂಟಿಮೀಟರ್. ಇಲ್ಲಿ ಕೂಡ ತಪ್ಪಾಗಿ ಕೊಟ್ಟಿರ್ತಾರೆ. ಇದನ್ನು ನಾವು ಲೀಟರ್ ಅಥವಾ ಮಿಲಿ ಲೀಟರ್ ಅಂತ ಬರ್ಕೋಬೇಕು. ನೋಡಿ, 8 ಲೀಟರ್ 300 ಮಿಲಿ ಲೀಟರ್ ಮೈನಸ್ 4 ಲೀಟರ್ 150 ಮಿಲಿ ಲೀಟರ್. ಆನ್ಸರ್ ಎಷ್ಟು ಬರುತ್ತೆ? ಇದರಲ್ಲಿ ಇದನ್ನು ಕಳೆದಾಗ 150 ಲೀಟರ್. 100 ಮಿಲಿ ಲೀಟರ್ಗೆ ಎಷ್ಟಾಗುತ್ತೆ? 1 ಲೀಟರ್. ನೋಡಿ, 12 ಲೀಟರ್ 600 ಮಿಲಿ ಲೀಟರ್ ಪ್ಲಸ್ 7 ಲೀಟರ್ 300 ಮಿಲಿ ಲೀಟರ್ = 19 ಲೀಟರ್ 900 ಮಿಲಿ ಲೀಟರ್. ನೆಕ್ಸ್ಟ್ ನೋಡಿ, 102 ಲೀಟರ್ ಪ್ಲಸ್ 6 ಲೀಟರ್. 102ರಲ್ಲಿ 6 ಕೂಡಿಸಿದ್ರೆ 108 ಲೀಟರ್. 25 ಮಿಲಿ ಲೀಟರ್ ಮೈನಸ್ 9 ಮಿಲಿ ಲೀಟರ್ 16 ಮಿಲಿ ಲೀಟರ್. 25ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ? 16. ನೆಕ್ಸ್ಟ್ ನೋಡಿ, 68 ಲೀಟರ್ 450 ಮಿಲಿ ಲೀಟರ್ ಪ್ಲಸ್ 31 ಲೀಟರ್ 750 ಮಿಲಿ ಲೀಟರ್ ಎಷ್ಟಾಗುತ್ತೆ? 36.800 ಮಿಲಿ ಲೀಟರ್. 36 ಲೀಟರ್ 800 ಮಿಲಿ ಲೀಟರ್. 18 ಲೀಟರ್ 200 ಮಿಲಿ ಲೀಟರ್ ಮೈನಸ್ 18 ಲೀಟರ್ 200 ಮಿಲಿ ಲೀಟರ್ ಮೈನಸ್ ಮಾಡಬೇಕು. ಇದ್ರೆ 18 ಲೀಟರ್ 200 ಮಿಲಿ ಲೀಟ್ರಲ್ಲಿ 18 ಲೀಟರ್ 200 ಮಿಲಿ ಲೀಟರ್ಗೆ ಕಳೆದ್ರೆ ಎಷ್ಟು ಬರುತ್ತೆ? 0 ಬರುತ್ತೆ. 96 ಲೀಟರ್ ಮೈನಸ್ 16 ಲೀಟರ್. 96ರಲ್ಲಿ 16ನ್ನು ಮೈನಸ್ ಮಾಡಿದಾಗ 80 ಲೀಟರ್ ಬರುತ್ತೆ. 276 ಲೀಟರ್ ಪ್ಲಸ್ 12 ಲೀಟರ್. 276 12 ಕೂಡಿಸಿದಾಗ 288 ಲೀಟರ್. ಈ ರೀತಿ ಬಿಡಿಸ್ಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 4.9.6 ರಾಮಣ್ಣನು ತನ್ನ ಹೊಲದಲ್ಲಿ ಪ್ರತಿದಿನ 4 ಗಂಟೆಯಂತೆ 5 ದಿನ ಕಳೆ ತೆಗೆಯುವ ಕೆಲಸ ಮಾಡಿ ಅದನ್ನು ಪೂರ್ತಿಗೊಳಿಸಿದನು. ಇದನ್ನು ನೋಡಿದ ಅವನ ಪತ್ನಿ ಕಮಲಮ್ಮಳು ಹೀಗೆ ಪ್ರಶ್ನೆ ಕೇಳಿದಳು. ಕಮಲಮ್ಮನ ಪ್ರಶ್ನೆಗಳಿಗೆ ರಾಮಣ್ಣನು ಉತ್ತರಿಸಲು ಸಹಾಯ ಮಾಡೋಣವೇ? ನೋಡಿ, ಕಮಲಮ್ಮನ ಪ್ರಶ್ನೆಗಳು ಹೀಗಿವೆ. 1ನೇದು, ಪ್ರತಿದಿನ 4 ಗಂಟೆಯ ಬದಲು ನೀವು 5 ಗಂಟೆ ಕೆಲಸ ಮಾಡಿದ್ದರೆ ಎಷ್ಟು ದಿನಕ್ಕೆ ಕಳೆ ಕೆಲಸ ಮುಗಿಯುತ್ತಿತ್ತು? 4 ಗಂಟೆಯಂತೆ ಕೆಲಸ ಮಾಡಿದಾಗ ಎಷ್ಟು ದಿನಕ್ಕೆ ಮುಗಿದಿತ್ತು? 5 ದಿನಕ್ಕೆ ಕೆಲಸ ಮುಗಿದಿತ್ತು.
ಹಾಗೆ 4 ಗಂಟೆಗೆ 5 ದಿನ ಆದರೆ 5 ಗಂಟೆಗೆ ಎಷ್ಟು ದಿನದಲ್ಲಿ ಮುಗೀತಪ್ಪ ಅಂದರೆ 5 × 5 / 4 = 5 × 5 25 4 ನೋಡಿ 4 1 4 6 24 ಪಾಯಿಂಟ್ ಕೊಟ್ಟು 1 ಉಳಿತು ಪಾಯಿಂಟ್ ಕೊಟ್ಟು 0 ತಗೊಂಡು 4 2 8 6.2 ದಿನ 2 ನೋಡಿ 4 ಗಂಟೆಯಂತೆ ಒಂದು ದಿನದಲ್ಲಿ 5 ಜನ ಕೆಲಸ ಮಾಡಿದ್ದರೆ ಈ ಕಳೆ ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತಿತ್ತು ನೋಡಿ 4 ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ದಿನಕ್ಕೆ ಮುಗಿದಿತ್ತು 5 ದಿನಕ್ಕೆ ಮುಗಿದಿತ್ತು. ಅದೇ ಅಂದರೆ 4 ಗಂಟೆ ಒಂದು ದಿನದಲ್ಲಿ 5 ಜನ ಕೆಲಸ ಮಾಡಿದ್ದರೆ 4 × 5 ಎಷ್ಟು ದಿನಕ್ಕೆ ಮುಗಿತಿತ್ತು 20 ದಿನಕ್ಕೆ ಕೆಲಸ ಮುಗಿಯುತ್ತಿತ್ತು. ಸಾರಿ, ಇದು ತಪ್ಪಾಗಿದೆ ನೋಡಿ. 4 ಗಂಟೆಯಂತೆ ಒಂದು ದಿನದಲ್ಲಿ 5 ಜನ ಕೆಲಸ ಮಾಡಿದ್ದರೆ ಈ ಕಳೆ ಕೆಲಸ ಎಷ್ಟು ದಿನಕ್ಕೆ ಮುಗಿಯುತ್ತಿತ್ತು ನೋಡಿ. ಒಬ್ಬನೇ 4 ಗಂಟೆಯಂತೆ 5 ದಿನಕ್ಕೆ ಕೆಲಸ ಮುಗಿಸಿದ್ರೆ 5 ಜನ 4 ಗಂಟೆಯಂತೆ ಒಂದೇ ದಿನದಲ್ಲಿ ಕೆಲಸ ಮಾಡಿದರೆ ಎಷ್ಟು 4 ಗಂಟೆಗಳಲ್ಲಿಯೇ ಆ ಕೆಲಸ ಮುಗಿಯುತ್ತೆ. ಅಂದರೆ ಎಷ್ಟು ದಿನ ಆಯಿತು ಒಂದೇ ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ನೋಡಿ 3. ಒಟ್ಟು ನೀವು ಈ ಕಳೆ ತೆಗೆಯುವ ಕೆಲಸಕ್ಕೆ ಎಷ್ಟು ಗಂಟೆ ಸಮಯ ತೆಗೆದುಕೊಂಡಿರಿ. ಒಬ್ಬರಿಗೆ 4 ಗಂಟೆ ಆದರೆ 5 ಜನಕ್ಕೆ 20 ಗಂಟೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕಲಿಕಾ ಫಲ 8 ಮತ್ತು 9 ಪೂರ್ಣಗೊಂಡಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.